ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ಮುಂದುವರಿತಾನೇ ಇದೆ. ಈ ನಾಯಕತ್ವ ಗೊಂದಲವನ್ನ ಹೈಕಮಾಂಡ್ ಸರಿ ಮಾಡಬೇಕು. ನಾನು ಮೇ ತಿಂಗಳಲ್ಲೇ ಹೇಳಿಬಿಟ್ಟಿದ್ದೀನಿ ಆಗುತ್ತೆ ಅಂತ. ಆದರೆ ಇನ್ನೂ 20 ದಿನ ಬಾಕಿ ಇದೆ, ಕಾದು ನೋಡಿ ಅಂತ ರಾಜಣ್ಣ ಅವರು ಒಂದು ಕಡೆ ಹೇಳ್ತಾ ಇದ್ರೆ, ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮತ್ತೊಂದು ಮುಂದುವರೆದಂತೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನೇನು ಹೇಳಿದ್ರು ನೋಡೋಣ. ಈಗ ವಾಟ್ ನೆಕ್ಸ್ಟ್ ಸರ್, ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ? ಇನ್ನು ಪೂರ್ಣ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣ ಆಗಿಲ್ಲ. ಇನ್ನು ಕೇರಳದ್ದು ಲೀಡರ್ನ ಎಲೆಕ್ಷನ್, ಇನ್ನು 5 ರಾಜ್ಯಗಳ ಚುನಾವಣೆ ಪ್ರಕ್ರಿಯೆ ಇನ್ನೂ ಅಪೂರ್ಣ ಆಗಿದೆ. ಪೂರ್ಣ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಹೇಳ್ತೇನೆ. ಮೇ ತಿಂಗಳಲ್ಲಿ ಬದಲಾವಣೆಗಳಾಗ್ತವೆ ಅಂತ ಹೇಳಿದ್ದೆ. ಮೇ 20 ಅಂತ ನಾನು ಡೆಡ್ ಲೈನ್ ಏನು ಕೊಟ್ಟಿಲ್ಲ. ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಗಳು ನಮ್ಮ ಪಾರ್ಟಿಲೂ ಆಗ್ತವೆ, ಬೇರೆ ಪಾರ್ಟಿಲೂ ಆಗ್ತವೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅಂತ ಹೇಳಿದ್ದೆ. ಆ ರೀತಿ ಇನ್ನೂ ಇದೆಯಲ್ಲ, ಮೇ ಇನ್ನು 20 ದಿವಸ ಇದೆಯಲ್ಲ, ನೋಡೋಣ ಏನಾಗ್ತದೆ ಅಂತೇಳಿ. ಹೌದಮ್ಮ, ಈಗ ನೋಡಿ, ಈಗ ಒಂದು ಗೊಂದಲ ಪರಿಸ್ಥಿತಿ ಇದೆ. ಅದನ್ನ ನೀವು ಒಪ್ತೀರಿ, ಜನನೂ ಒಪ್ತಾರೆ. ಆ ಗೊಂದಲದ ಪರಿಸ್ಥಿತಿಯನ್ನ ನಿವಾರಣೆ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯವ್ರು ಮುಂದುವರಿಬೇಕಂದ್ರೆ ಅವರಿಗೆ ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಆಗ ಸಿದ್ದರಾಮಯ್ಯವ್ರು ಮುಂದುವರಿದ್ದಾರೆ ಅಂತ. ಅವರಿಗೆ ಎಲ್ಲಿನವರೆಗೂ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ, ಅಲ್ಲಿನವರೆಗೂ ಕೂಡ ಮುಂದುವರಿಕೆದು ಡೋಲಾಯಮಾನ ತಾನೇದು. ಅದಕ್ಕೋಸ್ಕರ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತೇಳಿ ಒತ್ತಡನೂ ಇದೆ. ಮತ್ತೆ ಬಹಳಷ್ಟು ಜನ ಶಾಸಕರು ದೆಹಲಿಗೆ ಹೋಗಿ ಎಲ್ಲ ಮುಖಂಡಗಳನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಒತ್ತಡ ತಂದಿದ್ದಾರೆ. ಅದಕ್ಕೋಸ್ಕರ ನನಗೆ ಆಶಾಭಾವನೆ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ನಾನು ಇಟ್ಕೊಂಡಿದ್ದೆ. ಅಲ್ಲಿವರೆಗೆ ವೇಟ್ ಮಾಡೋಣ. ಕೇರಳ ಮುಗಿಲಿ ಫಸ್ಟ್, ನಮ್ಗೆ ಕೇರಳ ಮುಗಿದ ನೆಕ್ಸ್ಟ್. ಅಲ್ಲಿ ಆಕಾಂಕ್ಷಿಗಳಿದ್ದಾರೆ, ನಾನು ಆಗ್ಬೇಕು, ನೀ ಆಗ್ಬೇಕು. ಅಲ್ಲಿ ಬದಲ ಇದೆ, ಬದಲ ಬಗೆಹರಿಸಲಿಕ್ಕೆ ಟೈಮ್ ಇದೆ, ಮಾಡ್ತಾರೆ. ಹೈಕಮಾಂಡ್ ಮಾಡ್ತಾರೆ, ಯಾರು ಮಾಡ್ತಾರೆ. ನಾವು ಮತ್ತೆ ಹೋಗ್ಬೇಕಂತ ಇತ್ತು. ಅದು ಮೊನ್ನೆ 6ನೇ ತಾರೀಕು ಹೊರಡಬೇಕಂತ ಇದ್ದಿದ್ದು, 5ನೇ ತಾರೀಕು ಕ್ಯಾನ್ಸಲ್ ಆಗಿದೆ. ಕೇರಳದಲ್ಲಿ ಇವತ್ತು ಚುನಾವಣೆ ಆಗಿ ಪಂಚಾಯತ್ ಚುನಾವಣೆ ಅಂತ ಕೇರಳದಲ್ಲಿ ಅಧಿಕಾರ ಬಂದಿದೆ. ಮುಖ್ಯಮಂತ್ರಿಗಳ ಪದವಿಯನ್ನು ಸ್ವೀಕಾರ ಆಗಬೇಕು. ಅಲ್ಲಿವರೆಗೆ ನಾವು ಹೋಗೋದು ಬೇಡ ಅಂತ ಸುಮ್ಮನೆ ಇದ್ದೀವಿ. ಆನಂತರ ಖಂಡಿತ ನಾವು ಅದಾದಮೇಲೆ ನಾವೆಲ್ಲರೂ ಡೆಲ್ಲಿ ಹೋಗುವಂಥದ್ದು ಇದೆ, ಹೋಗ್ತೀವಿ. ಯಾವಾಗ ಹೋಗ್ಬೋದು ಆಗ್ಬೇಕು? ಅದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾರು ನಮ್ಮ ಕೇರಳದ ಮುಖ್ಯಮಂತ್ರಿಯಾಗಿ ಅವತ್ತು ಹೊರಡ್ತೀನಿ. ಅದ್ರ ಹಿಂದಿನ 2 ಸಭೆ ಕಾಂಗ್ರೆಸ್ಸಿನ ನಾಯಕರೆಲ್ಲ ಶಂಖದಿಂದ ತೀರ್ಥ ಬರುತ್ತೆ ಅಂತ ಕಾಯ್ಕೊಂಡೇ ಇದ್ದಾರೆ. ಆದರೆ ಇವ್ರ ಕತೆ ಏನಂತ ಗೊತ್ತಾಗ್ತಿಲ್ಲ. ಅಪರೂಪಕ್ಕೆ ಒಂದು ರಾಜ್ಯದಲ್ಲಿ ಜೊತೆಗೂಡಿ ಸರ್ಕಾರ ಮಾಡೋದಕ್ಕಾದ್ರೂ ಜನಾದೇಶ ಆಗಿದೆ ಕೇರಳದಲ್ಲಿ. ಸೊ ಅದನ್ನಾದ್ರೂ ಮೊದಲು ಮುಗಿಸ್ಕೊಂಡು ಬಿಡ್ಲಿ ಅನ್ನುವಂಥದ್ದು ಪಾಪ ಇವರ ಈ ಕ್ರಾಂತಿ ಸಚಿವರು ಆದಿಯಾಗಿ ಎಲ್ಲರದ್ದು ಮಾತು. ಮಾಜಿ ಕ್ರಾಂತಿ ಸಚಿವರು ಸೆಪ್ಟೆಂಬರ್ ಇಂದ ಕ್ರಾಂತಿ ಆಗತ್ತೆ ಅಂತ ಭ್ರಾಂತಿಲೇ ಬಂದುಬಿಟ್ರು. ಇವತ್ತು ಮೇ ಅಲ್ಲಿದ್ದೀವಿ, ಆದರೂ ಕೂಡ ಅವ್ರು ಇನ್ನೂ 20 ದಿನ ಇದೆಯಲ್ಲ ಅನ್ನುವಂಥ ನಿಟ್ಟಲ್ಲೇ ಮಾತಾಡಿದ್ದಾರೆ. 20 ದಿನ ಇದೆ, ಮೇ ಅಲ್ಲಿ ಅನಿವಾರ್ಯತೆ ಆಗಬಹುದು ಸೃಷ್ಟಿಯಾಗಿ ಈ ರಾಜ್ಯದ ಪವರ್ ಶೇರಿಂಗ್ ವಿಚಾರದಲ್ಲಿ ಏನಾದರೂ ಒಂದಷ್ಟು ಬೆಳವಣಿಗೆ ಮಾಡಲೇಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡದಂಗಿದೆ. ಸೊ ಈ ರಾಜಣ್ಣವರ ಕ್ರಾಂತಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಸುತ್ತೆ. ಇದು ಕಾಂಗ್ರೆಸ್ನ ಅನಿವಾರ್ಯತೆಯ ಕ್ರಾಂತಿ ಆಗುತ್ತೆ. ಯಾಕಂದ್ರೆ ಇಲ್ಲದೆ ಇದ್ರೆ ಇವರೆಲ್ಲ ಎದ್ದು ಬಿಡ್ತಾರೆ. ಹಿರಿಯ ಶಾಸಕರಾದಿಯಾಗಿ, ಮೊದಲು ಶಾಸಕರಾದಿಯಾಗಿ ಎಲ್ಲರೂ ಬಂದು ನಿಂತ್ಕೊಂಡು ಬಿಟ್ರು ಅಂತಂದ್ರೆ ಮತ್ತೆ ಸರ್ಕಾರ ಬುಡಮೇಲಾಗುತ್ತೆ. ಒಂದು ಸರ್ಕಾರದ ಸಂಪುಟ ಪುನರ್ರಚನೆ ಮೊದಲಿಗೆ ಅನಿವಾರ್ಯ ಕೂತ್ಕೊಂಡಿದೆ. ಯಾರಿಗೂ ಈಗ ಸದ್ಯದ ಮಟ್ಟಲ್ಲಿ ಬ್ಯಾಟ್ ಬೀಸ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳ್ಬಿಟ್ಟು ಬ್ಯಾಟ್ ಬೀಸ್ತಾ ಇದ್ದವರೆಲ್ಲ ತಣ್ಣಗಾಗ್ಬಿಟ್ಟು ಸಚಿವ ಸಂಪುಟ ಪುನರ್ರಚನೆ ಆಗಲಿ, ಸಾಕು ನನಗೊಂದೊಂದು ಅವಕಾಶ ಆದರೂ ಸಿಗುತ್ತಾ ನೋಡೋಣ ಅನ್ನೋಂಥ ನಿಟ್ಟಲ್ಲಿ ಎಲ್ಲರೂ ತಣ್ಣಗಾಗಿದ್ದಾರೆ. ನೀವು ಈಗ ಕಳೆದ 1 ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾರೊಬ್ಬರು ಪವರ್ ಶೇರಿಂಗ್ ವಿಚಾರದಲ್ಲಿ ಇವ್ರು CM ಆಗಲಿ ಅನ್ನುವಂಥ ನಿಟ್ಟಲ್ಲಿ ಜಾಸ್ತಿ ಮಾತಾಡ್ತಾ ಇಲ್ಲ. ಸದ್ದು ಮಾಡೋ ಕಾರ್ಯಗಳೆಲ್ಲ ಮುಗಿದು ಹೋಗ್ಬಿಟ್ಟಿದ್ದಾವೆ. ಈಗ ಏನಂದ್ರೆ, ಈಗ ಸ್ವಾಮಿ ಕಾರ್ಯದ್ದು ಮುಗೀತು, ಈಗ ಸ್ವಕಾರ್ಯದ ಕಡೆ ಚಿಂತನೆ ಮಾಡ್ತಾರೆ. ಸ್ವಾಮಿ ಕಾರ್ಯ ಹೆಂಗೂ ಆಗೋದಿಲ್ಲ ಅನ್ನುವಂಥ ಗೊತ್ತಾಗಿದೆ. ಈಗ ಸ್ವಕಾರ್ಯ ಚಿಂತನೆಯಲ್ಲಿ ಎಲ್ಲರೂ ತೊಡ್ಕೊಂಡಂಗಿದ್ದಾರೆ. ಹೊಸ ಶಾಸಕರು ಮತ್ತು ಹಿರಿಯ ಶಾಸಕರು ಎಲ್ಲರೂ ಕೂಡ ಮತ್ತೊಂದು ಆವೃತ್ತಿಯ ಹೋರಾಟಕ್ಕೆ ಸಿದ್ಧ ಆದಂಗಿದೆ. ದೆಹಲಿ ಪ್ರವಾಸವನ್ನು ಕೇರಳದ CM ಪದಗ್ರಹಣ ಆದ ತಕ್ಷಣಕ್ಕೆ ನಾವೆಲ್ಲ ಸೇರಿ ಹೋಗ್ತೀವಿ ಅನ್ನುವಂಥದ್ದನ್ನು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಹಿರಿಯ ಸಚಿವರೆಲ್ಲ ಸೇರಿಕೊಂಡು ಮತ್ತೊಂದು ದೆಹಲಿ ಟೂರ್ನ ನಾವು ನೋಡಬೇಕಾಗಿದೆ. ಸೊ ಇವರ ಎಲ್ಲ
ಆಶಯಗಳನ್ನು ಹೊತ್ಕೊಂಡು ಹೈಕಮಾಂಡ್ ಹತ್ರ ಹೋಗ್ತಾರೆ. ಹೈಕಮಾಂಡಲ್ಲಿ ಏನು ನಿರ್ಧಾರ ಆಗುತ್ತೆ, ಹೈಕಮಾಂಡ್ ಇವ್ರ ಬಗ್ಗೆ ಏನು ನಿಲುವಿಗೆ ಬರುತ್ತೆ, ಪವರ್ ಶೇರಿಂಗ್ ಏನೇನು ಆಗಬಹುದು, ಮೇ ಅಲ್ಲಿ ಇವರ 4ನೇ ತಾರೀಕಿನ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಇವರು ತಲೆಯಲ್ಲಿ ಓಡ್ತಾ ಇದ್ದಿದ್ದಾದರೂ ಏನು, ಇಷ್ಟು ದಿನಕ್ಕೆ ಜಗಳ ಮಾಡೋದಕ್ಕೆ ಬಿಟ್ಕೊಟ್ಟಿದ್ದು ಯಾಕೆ, ಇದಕ್ಕೆಲ್ಲದಕ್ಕೂ ಹೈಕಮಾಂಡೇ ಉತ್ತರ ಕೊಡಬೇಕು. ಸೋತು ಸುಣ್ಣ ಆಗಿರುವಂಥ ಪಕ್ಷ ಅದು. ಕರ್ನಾಟಕದಲ್ಲಿ ಇಂಥ ಒಂದು ಅವಕಾಶ ಇದೆ. ಇಷ್ಟು ಅವಕಾಶವನ್ನು ಬಳಸ್ಕೊಂಡು ಇಲ್ಲಿ ಸದೃಢವಾದ ಒಂದು ಭದ್ರವಾದ ಒಂದು ಸರ್ಕಾರದ ಆಡಳಿತವನ್ನು ಕೊಟ್ಟಿದ್ರೆ ಸರ್ಕಾರ, ಈ ಕಾಂಗ್ರೆಸ್ಗೆ ಒಂದು ಚಿಲುಮೆ ಆಗೋದ್ರಲ್ಲಿ ಅವಕಾಶ ಇತ್ತು. ಇಲ್ಲಿ ಅದನ್ನೆಲ್ಲವನ್ನ ಕಳ್ಕೊಂಡು ಬರೀ ಬಣ ಬಡಿದಾಟ, ಪವರ್ ಶೇರಿಂಗು, ಸಂಪುಟ ಪುನರ್ರಚನೆ, ಇದರಲ್ಲೇ 3 ವರ್ಷ ಕಳ್ಕೊಂಡು ಬಂದು ಕೂತ್ಕೊಂಡಿದೆ. ಚುನಾವಣಾ ಸಂದರ್ಭದಲ್ಲಿ ಒಂದಾಗಿದ್ರು ಅನ್ನೋದು ಒಂದೇ ಒಂದು ಪಾಸಿಟಿವ್ ಅವ್ರದ್ದು. ಉಪಚುನಾವಣೆಯಲ್ಲಿ ಈ ವಿಚಾರವನ್ನು ಮರೆತು ನಾವೆಲ್ಲ ಒಂದು ಅಂತ ಹೋಗಿದ್ದಕ್ಕೆ ಆ 2 ಕ್ಷೇತ್ರಗಳು ಇವರು ತೆಕ್ಕೆಗೆ ಬಿದ್ದಿದ್ದಾವೆ. ಇನ್ನಾದರೂ ನೀವು ಒಂದಾಗಿ ಹೋದರೆ ಈಗಲೂ ಕರ್ನಾಟಕ ನಿಮ್ಮ ಜೊತೆಗಿರುತ್ತೆ ಅನ್ನುವಂಥದ್ದನ್ನು ಒಂದು ಸಣ್ಣದಾಗಿ ಯೋಚನೆ ಮಾಡಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಈಗಿರುವ ಸಚಿವ ಸಂಪುಟದ ಕೆಲವು ಅಯೋಗ್ಯರನ್ನು ತೆಗೆದು ಯೋಗ್ಯರನ್ನು ತುಂಬಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಸರಿದಾರಿಗೆ ಹೋಗುತ್ತೆ ಅನ್ನುವಂಥದ್ದು ನಿಮ್ಮಲ್ಲೇ ಇರುವಂಥದ್ದು. ಹೌದು, ನಿಮ್ಮ ಸಚಿವ ಸಂಪುಟದಲ್ಲಿ ಅನರ್ಹರಾಗಿ ಹೊರಗಡೆ ಕೂತಿರೋರು ಎಲ್ರಿಗೂ ಕೂಡ ಇದೇ ಆಲೋಚನೆ ಇರುವಂಥದ್ದು. ಕಾಂಗ್ರೆಸ್ ನಮ್ಮನ್ನು ನಡೆಸ್ಕೋತಾ ಇರೋದು ಸರಿ ಇಲ್ಲ ಅಂತ. ಸೊ ಪವರ್ ಶೇರಿಂಗ್ ವಿಚಾರದಲ್ಲಿ ನೀವು ಮಾತಾಡಿಕೊಂಡು ಅವ್ರಿಗೆ ಮಾಡ್ತಾ ಇರೋದು ಸರಿ ಇಲ್ಲ. ಸೊ ನಿಜವಾಗ್ಲೂ ಆಡಳಿತಕ್ಕೆ ಬರಬೇಕಾದ್ರೆ ಎಲ್ಲರನ್ನೂ ಬಳಸ್ಕೊಂಡ್ರಿ, ಆಡಳಿತಕ್ಕೆ ಬಂದಾದ್ಮೇಲೆ ಪಟ್ಟಭದ್ರ ಹಿತಾಸಕ್ತಿಗಳ ಕೂತ್ಕೊಂಡು ನೀವು ಕುರ್ಚಿ ಬಿಡ್ತಾ ಇಲ್ಲ ಅಂತಂದ್ರೆ, ಸೊ ನೀವು ಕಾಂಗ್ರೆಸ್ ನಿಷ್ಠಾವಂತರಲ್ಲ, ನೀವು ನಿಮಗೆ ಮಾತ್ರ ನಿಷ್ಠೆಯನ್ನು ತೋರಿಸ್ಕೊಂಡಿದ್ದೀರಿ, ಪಕ್ಷಕ್ಕಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕೆಲವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದೆಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಬಂದಂಗಿದೆ, ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ಬೇರೆ ರೀತಿ ಹೋದಂಗಿದೆ. ಈ ತಿಂಗಳಲ್ಲಿ ಒಂದು ಕ್ರಾಂತಿ, ರಾಜಣ್ಣ ಹೇಳ್ದಂಗಲ್ಲ, ಕಾಂಗ್ರೆಸ್ಸಿನ ಅನಿವಾರ್ಯ ಕ್ರಾಂತಿ ಆಗೋ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಹೌದು. ಹಾಗಾಗಿ ಈಗಾಗಲೇ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು ಅಂತ ಈ ಮೀಟಿಂಗಲ್ಲಿ ಮುಳುಗಿರೋ ಇವರಿಗೆ ಒಂದು ಮೃಷ್ಟಾನ್ನ ಭೋಜನ ಅಥವಾ ಫುಲ್ ಮೀಲ್ಸ್ ಅನ್ನ ಹೈಕಮಾಂಡ್ ನಾಯಕರು ಕೊಡ್ತಾರಾ ಇಲ್ವಾ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.